ಎಲ್ಲರಿಗೂ ನಮಸ್ಕಾರ. ಮಕ್ಕಳೆದೆಯಲ್ಲಿ ಅಕ್ಕರವ ಬಿತ್ತುವ ಒಕ್ಕಲಿಗ ನಾನು, ಮಕ್ಕಳ ಬದುಕಿಗೆ ಬಣ್ಣ ಹಚ್ಚುವ ಬಣ್ಣಗಾರನು ನಾನು. ಮಕ್ಕಳೆದೆಯೊಳಗೆ ಕನಸು ಕಟ್ಟುವ ಕನಸುಗಾರನು ನಾನು, ಮಕ್ಕಳ ನರನಾಡಿಗೆ ಉತ್ಸಾಹ ತುಂಬುವ ಕ್ಷಾತ್ರ ತೇಜನೂ ನಾನು. ನಾನೊಬ್ಬ ಶಿಕ್ಷಕ, ಮಕ್ಕಳೇ ನನಗೆ ಸರ್ವಸ್ವ. ಆತ್ಮೀಯರೇ, ಈ ಸುಂದರ ಸಾಲುಗಳನ್ನು ನೆನಪಿಸ್ತಾ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ನಾನು ಚಿದಾನಂದ್ ಜಡಿಮಠ್, ಸರ್ಕಾರಿ ಪ್ರೌಢಶಾಲೆ ಕುಳೇನೂರು, ತಾಲೂಕು ಮತ್ತು ಜಿಲ್ಲೆ ಹಾವೇರಿ. ವಿದ್ಯಾರ್ಥಿಗಳೇ, ನಾವಿಂದು ಪ್ರಥಮ ಭಾಷೆ ಸಿರಿಕನ್ನಡ 9ನೇ ತರಗತಿಯ ಭಾಗ 2 ನೋಡ್ತಾ ಇದ್ದೀವಿ. ಗದ್ಯ ಭಾಗ 4, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಇದರ ಮುಂದುವರೆದ ಭಾಗವನ್ನು ಈ ಅವಧಿಯಲ್ಲಿ ನೋಡೋಣ. ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ. ಹಾಗಾದರೆ ಏನೆಲ್ಲ ತಿಳಿದುಕೊಂಡಿದ್ದೀವಿ ಆ ಪಾಠದಲ್ಲಿ ಅನ್ನೋದಾದರೆ, ಆ ಪಾಠಕ್ಕೆ ಸಂಬಂಧಿಸಿದ ಆಕರ ಗ್ರಂಥಗಳನ್ನು ತಿಳಿದುಕೊಂಡಿದ್ದೀವಿ, ಆಶಯವನ್ನು ತಿಳಿದುಕೊಂಡಿದ್ದೀವಿ, ಪ್ರವೇಶವನ್ನು ತಿಳಿದುಕೊಂಡಿದ್ದೀವಿ, ರಾಧಾಕೃಷ್ಣನ್ ಅವರ ಬಗ್ಗೆ ಸ್ಟಾಲಿನ್ ಅವರು ಹೇಳಿರುವಂತಹ ಮಾತುಗಳನ್ನು ಅರ್ಥೈಸಿಕೊಂಡಿದ್ದೀವಿ, ರಾಧಾಕೃಷ್ಣನ್ ಒಬ್ಬ ಪ್ರಭಾವಿ ವ್ಯಕ್ತಿ ಎನಿಸಲು ಕಾರಣವಾದ ಅಂಶಗಳನ್ನು ತಿಳಿದುಕೊಂಡಿದ್ದೀವಿ, ರಾಧಾಕೃಷ್ಣನ್ ಅವರ ಜನನ ಮತ್ತು ಅವರ ಪೂರ್ವಜರ ಬಗ್ಗೆ ತಿಳಿದುಕೊಂಡಿದ್ದೀವಿ, ರಾಧಾಕೃಷ್ಣನ್ ಅವರ ಶಿಕ್ಷಣ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೀವಿ, ರಾಧಾಕೃಷ್ಣನ್ ಅವರು ಸೇವೆ ಸಲ್ಲಿಸಿದಂತಹ ಎಲ್ಲ ಕಾಲೇಜ್ಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ, ಜೊತೆಗೆ ಅವರು ಶ್ರೇಷ್ಠ ಸ್ಥಾನಕ್ಕೆ ಹೋಗಿದ್ರ ಬಗ್ಗೆ ತಿಳಿದುಕೊಂಡಿದ್ದೀವಿ, ಜೊತೆಗೆ ಸೈದ್ಧಾಂತಿಕ ಭಾಷಾ ಅಭ್ಯಾಸದಲ್ಲಿ ಜಸ್ತ್ವ ಸಂಧಿಯ ಕುರಿತು ತಿಳಿದುಕೊಂಡಿದ್ದೀವಿ. ಹಾಗಾದರೆ ಇವತ್ತಿನ ಈ ಅವಧಿಯಲ್ಲಿ ನಾವು ಏನನ್ನು ತಿಳಿದುಕೊಳ್ತೀವಿ ಅನ್ನೋದಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಹಿಂದಿನ ಅವಧಿಯ 2 ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ ಮಕ್ಕಳೇ. ಈಗ ಮೊದಲನೇ ಪ್ರಶ್ನೆ ಹೀಗಿದೆ: ರಾಧಾಕೃಷ್ಣನ್ ಅವರು ಯಾವ ದೇಶದ ರಾಯಭಾರಿಯಾಗಿ ನೇಮಕ ಆಗುತ್ತಾರೆ? ಹೌದು, ನೀವು ಅಂದ್ಕೊಳ್ತಾ ಇದ್ದೀರಾ, ಹಿಂದಿನ ಅವಧಿಯಲ್ಲಿ ನೀವು ಕಲ್ತಿದ್ದೀರಾ, ರಷ್ಯಾ ದೇಶದ ರಾಯಭಾರಿಯಾಗಿ ನೇಮಕ ಆಗ್ತಾರೆ. ಇನ್ನು ನನ್ನ 2ನೇ ಪ್ರಶ್ನೆ ಹೀಗಿದೆ ವಿದ್ಯಾರ್ಥಿಗಳೇ: ರಾಧಾಕೃಷ್ಣನ್ ಅವರು ಯಾವ ವಿಶ್ವವಿದ್ಯಾನಿಲಯಗಳ ಕುಲಪತಿಯಾಗಿದ್ದರು? ಹೌದು, ಅವರು 3 ವಿಶ್ವವಿದ್ಯಾನಿಲಯಗಳ ಕುಲಪತಿ ಆಗ್ತಾರೆ. ಯಾವುವು ಅಂತ ಗೊತ್ತಿದೆಯಲ್ಲ? ಹೌದು, ನೀವು ಹೇಳುವಂತಹ ಆ ವಿಶ್ವವಿದ್ಯಾಲಯಗಳಂದರೆ ಆಂಧ್ರ, ಬನಾರಸ್, ಆಮೇಲೆ ದೆಹಲಿ. ಈ 3 ವಿಶ್ವವಿದ್ಯಾನಿಲಯಗಳ ಕುಲಪತಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಹೌದು, ಈ ಹಿಂದಿನ ಅವಧಿಯ ಏನು ಪ್ರಶ್ನೆಗಳಿದ್ದವು ಅವುಗಳ ಬಗ್ಗೆ ಕೇಳಿದ್ದೀನಿ. ಈಗ ಈ ಅವಧಿಯಲ್ಲಿ ನಾವು ಏನನ್ನು ತಿಳಿದುಕೊಳ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಗಮನಕ್ಕೆ ತರ್ತೀನಿ. ಇವತ್ತಿನ ಅವಧಿಯಲ್ಲಿ ಮೈಸೂರಿನಲ್ಲಿ ನಡೆದ ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ತಿಳಿದುಕೊಡ್ತೀವಿ. ಪಾಶ್ಚಿಮಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಟ್ಟಿದ್ದು ರಾಧಾಕೃಷ್ಣನ್ ಹೇಗೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ತೀವಿ. ಹಿಂದೂ ಧರ್ಮದ ಬಗ್ಗೆ ರಾಧಾಕೃಷ್ಣನ್ ಅವರ ಅಭಿಪ್ರಾಯ ಏನಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ತೀವಿ. ಶಿಕ್ಷಣ ಎಂದರೆ ಏನು, ಅನುಸರಿಸಬೇಕಾದಂತಹ ಮಾರ್ಗ ಯಾವುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ತೀವಿ. ರಾಧಾಕೃಷ್ಣನ್ ಅವರನ್ನು ಮೆಚ್ಚಿ ಪ್ರಶಂಸಿಸಿದ ಅಂದಿನ ಮೊದಲ ಪ್ರಧಾನಮಂತ್ರಿ ನೆಹರು ಅವರ ಬಗ್ಗೆ ತಿಳಿದುಕೊಳ್ತೀವಿ. ಉಪರಾಷ್ಟ್ರಪತಿಯಾಗಿ ಮತ್ತು ರಾಷ್ಟ್ರಪತಿಯಾಗಿ ರಾಧಾಕೃಷ್ಣನ್ ಅವರು ಮಾಡಿರುವಂತಹ ಸೇವೆಗಳ ಬಗ್ಗೆ ತಿಳಿದುಕೊಳ್ತೀವಿ. ರಾಧಾಕೃಷ್ಣನ್ ಅವರಿಗೆ ಸಂದಿರುವ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ತೀವಿ. ರಾಧಾಕೃಷ್ಣನ್ ಅವರ ವೇಷಭೂಷಣಗಳು ಹೇಗಿದ್ದು ಅನ್ನೋದ್ರ ಬಗ್ಗೆನೂ ಅರ್ಥೈಸ್ಕೊಳ್ತೀವಿ. ಭಾರತೀಯ ಸಾಹಿತ್ಯ ಲೋಕಕ್ಕೆ ರಾಧಾಕೃಷ್ಣನ್ ಅವರ ಕೊಡುಗೆ ಏನು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ತೇವೆ. ಜೊತೆಗೆ ಇವತ್ತಿನ ಅವಧಿಯಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸದ ಚುತ್ವ ಸಂಧಿ ಮತ್ತು ಬಹುರ್ವಿ ಸಮಾಸವನ್ನು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಆ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಮೈಸೂರಿನಲ್ಲಿ ನಡೆದ ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಈ ಪಾಠದಲ್ಲಿ ಬರುವಂತಹ ಹೊಸ ಪದಗಳನ್ನು ಒಂದು ಸಾರಿ ಅರ್ಥೈಸ್ಕೊಂಡು ಬಿಡೋಣ. ಅಮರ ಎಂದರೆ ಶಾಶ್ವತ, ಬುನಾದಿ ಎಂದರೆ ತಳಹದಿ ಅಥವಾ ಅಡಿಪಾಯ, ಬೆರಗು ಎಂದರೆ ಆಶ್ಚರ್ಯ, ಭಾವೋದ್ರೇಕ ಎಂದರೆ ಭಾವನಾ ಪರವಶತೆ, ಮೊಳಗು ಎಂದರೆ ಧ್ವನಿ ಮಾಡು, ಅನುಪಮ ಎಂದರೆ ಎನೆಯಿಲ್ಲದ, ಮಂತ್ರಮುಗ್ಧ ಎಂದರೆ ಮೌನ ಅಥವಾ ಆಶ್ಚರ್ಯಚಕಿತ, ವ್ಯಾಪಕ ಎಂದರೆ ವಿಸ್ತಾರವಾದ. ಈ ಎಲ್ಲ ಪದಗಳು ಪಾಠದ ಮಧ್ಯಭಾಗದಲ್ಲಿ ಬರ್ತವೆ. ಈಗ ಪಾಠದ ಮುಖ್ಯ ಭಾಗಕ್ಕೆ ಹೋಗೋಣ. ಮುಖ್ಯ ಭಾಗದಲ್ಲಿ ಮೊದಲಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದು ಮೈಸೂರಿನಲ್ಲಿ ರಾಧಾಕೃಷ್ಣನ್ ಅವರಿಗೆ
ಯಾವ ರೀತಿಯಾದಂತಹ ಬೀಳ್ಕೊಡುಗೆ ಸಮಾರಂಭ ನಡೀತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ರಾಧಾಕೃಷ್ಣನವರು ಮೈಸೂರಿನಲ್ಲಿ ಉಪ ಪ್ರಾಧ್ಯಾಪಕರಾಗಿ ನೇಮಕ ಆಗಿರ್ತಾರೆ. ಅವರು ಅಲ್ಲಿಂದ ಪ್ರಾಧ್ಯಾಪಕರಾಗಿ ಪ್ರಮೋಷನನ್ನು ಹೊಂದುತ್ತಾರೆ. ಆ ಸಂದರ್ಭದಲ್ಲಿ ಮೈಸೂರಿನ ಎಲ್ಲ ವಿದ್ಯಾರ್ಥಿ ಬಳಗ ಇತ್ತಲ್ಲ, ರಾಧಾಕೃಷ್ಣನವರ ಶಿಷ್ಯಂದ್ರಿದ್ರಲ್ಲ, ಅವರು ಒಂದು ದೊಡ್ಡದಾದಂತಹ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸ್ತಾರೆ. ಆ ಸಮಾರಂಭ ಹೇಗಿತ್ತು ಗೊತ್ತೇನು? ಜಗತ್ತಿನ ಯಾವ ಚಕ್ರವರ್ತಿಗೂ ದೊರೆಯಲಾರದಂತಹ ಬೀಳ್ಕೊಡುಗೆ ಸಮಾರಂಭ ಅಲ್ಲಿ ನಡೆದಿತ್ತು. ಹಾಗಾದರೆ ಅದು ಹೇಗಿತ್ತು ಅನ್ನೋದ್ರ ಬಗ್ಗೆನೇ ಇಲ್ಲಿ ನಾವು ತಿಳಿದುಕೊಳ್ತಾ ಇರೋದು. ಅಂದಿನ ವಾತಾವರಣದಲ್ಲಿದ್ದದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ. ಗುರುಪ್ರೇಮ ಅನ್ನೋದಿದೆಯಲ್ಲ, ಅದು ದೇವರಿಗೆ ಸಮಾನವಾಗಿ ನಿಲ್ಲುತ್ತೆ, ಭಕ್ತಿಯಗೆ ಸಮಾನವಾಗಿ ನಿಲ್ಲುತ್ತೆ. ಅಂತಹ ಪ್ರೇಮವನ್ನು ಅಲ್ಲಿಯ ಶಿಷ್ಯಂದಿರು ರಾಧಾಕೃಷ್ಣನವರಿಗೆ ತೋರಿಸ್ತಾರೆ. ವಿದ್ಯಾರ್ಥಿಗಳೆಲ್ಲರಲ್ಲೂ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿ ಬರ್ತಾ ಇತ್ತು. ಅಂತಹ ದೊಡ್ಡದಾದಂತಹ ಸಮಾರಂಭ, ಅವರೆಲ್ಲರೂ ತಮ್ಮನ್ನು ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಿಟ್ಟಿದ್ರು. ರಾಧಾಕೃಷ್ಣನವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಆ ಸಾರೋಟನ್ನು ಎಳೆದುಕೊಂಡು ಹೋಗ್ತಾರೆ ಅಂತಂದರೆ ಎಂತಹ ಅದ್ಭುತವಾದಂತಹ ಕೆಲಸವನ್ನು ಮಾಡಿರಬೇಕು. ರಾಧಾಕೃಷ್ಣನವರು ಮಾಡಿರ್ತಕ್ಕಂತಹ ಆ ಸೇವೆ ಇತ್ತಲ್ಲ, ಅದಕ್ಕೆ ಸರಿ ಸಮಾನವಾದಂತಹ ಕಾರ್ಯಕ್ರಮವನ್ನು ಅವತ್ತು ಏರ್ಪಡಿಸಿದ್ರು. ರಾಧಾಕೃಷ್ಣನವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟನ್ನು ಹೊರಗುದಿಂಬು ಹಾಗೂ ರತ್ನಗಂಬಳಿಯನ್ನು ಹಾಸಿ ಮಲಗುವ ಸೀಟನ್ನು, ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತಂತೆ. ನೋಡಿ, ರಾಧಾಕೃಷ್ಣನವರನ್ನು ಒಬ್ಬ ಗುರುವಾಗಿ ಅಂದಿನ ಶಿಷ್ಯರು ನೋಡಿರಲಿಲ್ಲ, ಅವರನ್ನು ದೇವರ ರೀತಿಯಲ್ಲೇ ನೋಡಿದರು. ಹಾಗಾಗಿ ಮೈಸೂರಿನಿಂದ ಹೊರಟಿರ್ತಕ್ಕಂತಹ ರೈಲು, ಆ ರೈಲ್ ನೋಡಿರ್ತಕ್ಕಂತಹ ಒಂದು ಕಂಪಾರ್ಟ್ಮೆಂಟ್ ಹೇಗಾಗಿತ್ತು ಅಂತಂದರೆ, ದೇವಸ್ಥಾನದೊಳಗಿರ್ತಕ್ಕಂಥ ದೇವರನ್ನು ಅಲಂಕಾರ ಮಾಡಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೋ ಹಾಗೆ ಆ ಕಂಪಾರ್ಟ್ಮೆಂಟನ್ನು ಅಲಂಕಾರ ಮಾಡಿದ್ರಂತೆ. ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿ ರಾಧಾಕೃಷ್ಣನವರನ್ನು ಮೈಸೂರಿನಿಂದ ಬೀಳ್ಕೊಡುವಂಥ ಕೆಲಸವನ್ನು ಅಲ್ಲಿಯ ಶಿಷ್ಯ ಬಳಗ ಮಾಡುತ್ತೆ. ಇದ್ರ ಜೊತೆಗೆ ಎಂತಹ ಘೋಷಣೆಗಳು ಬರ್ತಾ ಇದ್ದು ಗೊತ್ತೇನು? ಅಲ್ಲಿ ರಾಧಾಕೃಷ್ಣನವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ನೋಡ್ರಿ, ಇಡೀ ಶಿಷ್ಯ ಬಳಗ ಏನು ಹೇಳ್ತಾ ಇತ್ತು ಅಂತಂದರೆ, ರಾಧಾಕೃಷ್ಣನವರಿಗೆ ಜಯವಾಗಲಿ ಜಯವಾಗಲಿ ಅನ್ನುವಂತಹ ಘೋಷಣೆ ಆ ಮೈಸೂರಿನಲ್ಲಿರುವಂತಹ ರೈಲ್ವೆ ಸ್ಟೇಷನ್ ತುಂಬೆಲ್ಲ ಅದೇ ಘೋಷಣೆನೇ ಕೇಳಿಸ್ತಾ ಇತ್ತಂತೆ. ಇಷ್ಟಾಗಿದ್ದರೆ ಮುಗಿದು ಹೋಗ್ತಿತ್ತೇನೋ, ಆ ಕಾರ್ಯಕ್ರಮಕ್ಕೆ ಅಷ್ಟೊಂದು ರಂಗು ಬರ್ತಿರ್ಲಿಲ್ಲೇನೋ. ಆದರೆ ಅವತ್ತಿನ ಆ ಕಾರ್ಯಕ್ರಮದಲ್ಲಿ ರಾಧಾಕೃಷ್ಣನವರನ್ನು ಮೈಸೂರಿನಿಂದ ಕಳಿಸುವಂತಹ ಸಂದರ್ಭದಲ್ಲಿ ಅದೆಷ್ಟು ಜನ ವಿದ್ಯಾರ್ಥಿಗಳು ಶಿಷ್ಯ ಬಳಗ ಅತ್ತರೋ ದೇವರಿಗೆ ಗೊತ್ತು. ವಿದ್ಯಾರ್ಥಿಗಳು ತೋರಿರ್ತಕ್ಕಂತಹ ಈ ವಿಶ್ವಾಸ ಇತ್ತಲ್ಲ, ಈ ವಿಶ್ವಾಸದಿಂದಾಗಿ ರಾಧಾಕೃಷ್ಣನವರ ಕಣ್ಣಿನಲ್ಲೂ ನೀರು ಬತ್ತಂತೆ. ಹಾಗೆ ಆ ಗುರು ಪ್ರೇಮವನ್ನು ತೋರಿಸುವಂಥ ಶಿಷ್ಯ ಬಳಗವನ್ನು ನಾವು ಸ್ಮರಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ರಾಧಾಕೃಷ್ಣನವರು ಎಲ್ಲ ಶಿಕ್ಷಕರಿಗಿಂತಲೂ ಮೇಲ್ಪಂಕ್ತಿಯಲ್ಲಿ ಕಂಡುಬಿಡ್ತಾರೆ. ಈ ಕಾರಣಕ್ಕಾಗಿ ರಾಧಾಕೃಷ್ಣನವರನ್ನು ನಾವು ನೆನೆಸಿಕೊಳ್ಳೋಣ. ಇನ್ನು ಒಂದು ಕಡೆ ಇದು ರಾಧಾಕೃಷ್ಣನವರ ಸೇವೆ ಸಲ್ಲಿಸುವಂತಹ ಸಂದರ್ಭಗಳಾಯಿತು. ಇದಾದ ಮೇಲೆ ಪಾಶ್ಚಿಮಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡುವಂತಹ ಅವಶ್ಯಕತೆ ಆಗಿನ ಕಾಲದಲ್ಲಿ ಇತ್ತು. ಯಾಕಂದರೆ ಪಾಶ್ಚಿಮಾತ್ಯರು ಭಾರತ ಅಂದರೆ ಮನ್ನಣೆ ಇಲ್ಲದಂತಹ ದೇಶ ಅನ್ನೋ ಮಟ್ಟಿಗಿದ್ರು. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆನೇ ನೀಡ್ತಾ ಇರಲಿಲ್ಲ. ಈ ಪಾಶ್ಚಿಮಾತ್ಯರು ಅಂದರೆ ಯಾರು ಗೊತ್ತೇನು? ಇಂಗ್ಲೆಂಡ್, ಅಮೇರಿಕಾ, ಈ ಪಶ್ಚಿಮ ದಿಕ್ಕಿಗಿರುವಂತಹ ದೇಶಗಳಿದಾವಲ್ಲ, ಇವರೆಲ್ಲ ಪಾಶ್ಚಿಮಾತ್ಯರೇ. ಇವ್ರು ಯಾರು ಈ ನಮ್ಮ ಭಾರತಕ್ಕೆ ಸರಿಯಾದ ಮನ್ನಣೆಯನ್ನೇ ನೀಡ್ತಾ ಇರಲಿಲ್ಲ. ಇದನ್ನು ಹೋಗಲಾಡಿಸುವಂಥ ಕೆಲಸವನ್ನು ರಾಧಾಕೃಷ್ಣನವರು ಸ್ವಲ್ಪ ಮಟ್ಟಿಗಾದರೂ ಮಾಡ್ತಾರೆ. ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿಗಿದ್ದ ಈ ಕಲ್ಪನೆಯನ್ನು ತೊಡೆದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆಯನ್ನು ನೀಡುವುದು ಅವಶ್ಯವಾಗಿತ್ತು. ನಾವು ಏನು ಅನ್ನೋದು, ನಮ್ಮ ಸಂಸ್ಕೃತಿ ಏನು ಅನ್ನೋದು ಜಗತ್ತಿಗೆ ತೋರಿಸುವಂಥ ಅವಶ್ಯಕತೆ ಇತ್ತು. ಆ ಕೆಲಸವನ್ನು ಯಾರೂ ಅದುವರೆಗೂ ಮಾಡಿರಲಿಲ್ಲ. ರಾಧಾಕೃಷ್ಣನವರು ಅಂದಿನ ದಿನ ಭಾರತೀಯ ಸಂಸ್ಕೃತಿಯನ್ನು ಪಾಶ್ಚಿಮಾತ್ಯ ದೇಶಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು.
ಅವರ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವಾಯಿತು. ರಾಧಾಕೃಷ್ಣನ್ಗಳು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಭಾರತೀಯ ಸಂಸ್ಕೃತಿಯನ್ನೇ ಮುಖ್ಯವಾಗಿ ಇಟ್ಕೊಂಡು ಅವರು ಕೃತಿಗಳನ್ನು ಬರೆದರು. ಆ ಬರವಣಿಗೆಯಲ್ಲಿ ಏನಿತ್ತು ಅಂತಂದರೆ ಭಾರತದ ಸಂಸ್ಕೃತಿ ಪ್ರತಿಬಿಂಬ ಆಗ್ತಾ ಇತ್ತು. ಆ ಮೂಲಕ ಅವ್ರೇನು ಮಾಡಿದರು ಅಂತಂದರೆ ಪಾಶ್ಚಾತ್ಯರಿಗೆ ಭಾರತದ ಸಂಸ್ಕೃತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದರು. ಅಲ್ಲದೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕಾ ಮುಂತಾದ ದೇಶಗಳಿಗೆ ಹೋಗಿ ಭಾಷಣ ಮಾಡಿದಾಗ ಅವರ ವಾಕ್ಯುಕ್ತಿಯು, ತರ್ಕಬದ್ಧವಾಗಿ ವಿಚಾರ ಸರಣಿಯು ಎಲ್ಲರನ್ನೂ ಬೆರಗುಗೊಳಿಸಿತು. ನೋಡ್ರಿ, ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ರು. ಯಾಕಂದರೆ ಫಿಲಾಸಫಿ ಬಗ್ಗೆ ಹೇಳ್ತಾ ಇದ್ದರೆ ಬಹಳ ಅದ್ಭುತವಾಗಿ ಎಲ್ಲರಿಗೂ ಮನಮುಟ್ಟುವಂತೆ ತರ್ಕಬದ್ಧವಾಗಿ ವಿಚಾರಬದ್ಧವಾಗಿ ಮಾತನಾಡ್ತಾ ಇದ್ರು. ಯಾವುದನ್ನು ಹೇಳಿ ಮುಗಿಸುವಂಥ ಕೆಲಸ ರಾಧಾಕೃಷ್ಣನ್ ಅವರಿಗಿರಲಿಲ್ಲ. ಯಾವುದು ನಿಜವಾಗಿತ್ತೋ ಆ ಮಾತನ್ನೇ ರಾಧಾಕೃಷ್ಣನ್ ಅವರು ಹೇಳ್ತಾ ಇದ್ರು. ಮತ್ತು ಅವರು ಒಳ್ಳೆಯ ವಾಗ್ಮಿ ಆಗಿದ್ದರು. ಅವರ ಮಾತುಗಳು ಕೂಡ ಜನರಿಗೆ ಹಿತವೆನಿಸ್ತಿತ್ತು. ಅಲ್ಲಿಯ ಜನರು ಮಾತುಗಳನ್ನು ಕೇಳ್ತಾ ಬೆರಗಾಗ್ತಾ ಇದ್ರು. ಬೆರಗಂದರೆ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ರು. ಅವರ ಭಾಷಣ ಕೇಳಿದ ಅಲ್ಲಿನ ಜನ ಮಂತ್ರಮುಗ್ಧರಾಗಿ ಯಾರ ಪ್ರೇರಣೆಯೂ ಇಲ್ಲದೆ ಎದ್ದು ನಿಂತು ಜಯಕಾರ ಮಾಡಿ ಗೌರವ ಸೂಚಿಸಿದರು. ಇದು ಅಂತೂ ಕೇವಲ ರಾಧಾಕೃಷ್ಣನವರಿಗೆ ಮಾತ್ರ ಸಲ್ಲುವಂತಹ ಜಯಕಾರ ಆಗಲಿ ಗೌರವ ಆಗಲಿ ಅಂತ ಅಂದ್ಕೊಳ್ಬಾರ್ದು. ಇಡೀ ಭಾರತಕ್ಕೆ ಸಲ್ಲುವಂತಹ ಗೌರವ ಮತ್ತು ಜಯಕಾರ ಅಂತ ಅಂದ್ಕೊಳ್ಬೇಕು. ಹಾಗಾಗಿ ರಾಧಾಕೃಷ್ಣನ್ ಅಂದರೆ ಭಾರತಕ್ಕೆ ಸರಿ ಸಮಾನವಾಗಿ ಪ್ರತಿನಿಧಿಯಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಕಂಡು ಬರ್ತಾರೆ. ಈ ಎಲ್ಲ ಕೆಲಸವನ್ನು ರಾಧಾಕೃಷ್ಣನವರು ಬಹಳಷ್ಟು ಅದ್ಭುತವಾಗಿ ಮಾಡ್ತಾ ಬಂದರು. ಇದಾದ ಮೇಲೆ ಅವರು ಹಿಂದೂ ಧರ್ಮದ ಬಗ್ಗೆ ಏನು ಹೇಳಿದರು, ಹಿಂದೂ ಧರ್ಮದ ಬಗ್ಗೆ ಅವರ ಅಭಿಪ್ರಾಯ ಏನಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು. ನೋಡ್ರಿ, ಹಿಂದೂ ಧರ್ಮ ಅಂದರೆ ಏನು, ಹಿಂದೂ ಧರ್ಮದ ಫಿಲಾಸಫಿ ಏನು ಹೇಳುತ್ತೆ ಮತ್ತು ಅದರ ಲಿಟ್ರೇಚರ್, ಅದರ ಸಾಹಿತ್ಯ ಏನು ಹೇಳುತ್ತೆ, ಅದೆಲ್ಲವನ್ನು ಸುದೀರ್ಘವಾಗಿ ಅಧ್ಯಯನ ಮಾಡುವಂಥ ಕೆಲಸವನ್ನು ಮಾಡಿದರು. ಅದರ ಆಧಾರದ ಮೇಲೆ ಕೇವಲ ಹೇಳುವಂಥ ಕೆಲಸವನ್ನು ಮಾಡಲಿಲ್ಲ ಅವರು. ಅದರ ಜೊತೆಗೆ ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತಿ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು. ಇಲ್ಲಿ ಕೇವಲ ಭಾರತದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನು ಓದಿ ಜಗತ್ತಿಗೆ ಹೇಳುವಂಥ ಕೆಲಸವನ್ನು ಮಾತ್ರ ಮಾಡಲಿಲ್ಲ. ಜಗತ್ತಿನ ತತ್ವಶಾಸ್ತ್ರ, ಜಗತ್ತಿನ ಸಾಹಿತ್ಯವನ್ನು ಓದಿ ಅದರ ಆಧಾರದ ಮೇಲೆ ವಿಶ್ವದೃಷ್ಟಿಕೋನವನ್ನು ಇಟ್ಟುಕೊಂಡು ಜಗತ್ತಿಗೆ ಭಾರತದಲ್ಲಿರುವಂತಹ ಧರ್ಮವನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಮಾಡ್ತಾರೆ. ಇದರೊಂದಿಗೆ ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ದು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳು. ಇನ್ನು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ನೋಡ್ರಿ, ಹಿಂದೂ ಧರ್ಮ ಅಂತಂದರೆ ಕೇವಲ ಒಂದು ಧರ್ಮ ಅಲ್ಲ, ಅದು ವೈಚಾರಿಕ ಜೀವನ ಮಾರ್ಗ. ಅದು ಜೀವನಕ್ಕೆ ಹೇಗೆ ನಡೆಸಬೇಕು ಅನ್ನೋದನ್ನು ತೋರಿಸುವಂಥ ದಾರಿ ಇದ್ದಂತೆ ಅಂತ ಹೇಳ್ತಾರೆ. ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ನೈತಿಕ ಜೀವನವನ್ನು ನಡೆಸೋದಕ್ಕೆ ಏನೇನು ಬೇಕೋ ಅದೆಲ್ಲ ಹೇಳುವಂಥ ಕೆಲಸವನ್ನು ಹಿಂದೂ ಧರ್ಮ ಮಾಡುತ್ತೆ. ಆಂತರಿಕ ಜೀವನವನ್ನು ಸುಧಾರಣೆ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಕೆಲಸವನ್ನು ಹಿಂದೂ ಧರ್ಮ ಮಾಡುತ್ತೆ ಅಂತ ಹೇಳ್ತಾರೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಈ ಮಾತು ಮುಖ್ಯವಾಗಿ ಅವರು ಘೋಷಣೆಯನ್ನು ಮಾಡ್ತಾರೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಯಾವ ಕಾರಣಕ್ಕೂ ಅಸತ್ಯವನ್ನು ಹೇಳುವುದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ. ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ. ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವಂತಹ ಕೆಲಸವನ್ನು ಅತ್ಯಂತ ಸರಳವಾಗಿ ತಿಳಿಸುವಂಥ ಕೆಲಸವನ್ನು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಮಾಡ್ತಾರೆ. ಇದು ಹಿಂದೂ ಧರ್ಮದ ಬಗ್ಗೆ ಅವರು ಕಟ್ಟಿಕೊಟ್ಟಿರುವಂತಹ ಬಹಳಷ್ಟು ಸುದೀರ್ಘವಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಬಹುದು. ಮಕ್ಕಳೇ, ನೀವು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗ್ರಿ. ಅಲ್ಲಿ ಸಾಕಷ್ಟು ಹಿಂದುತ್ವದ ಬಗ್ಗೆ ಆಗಲಿ ಹಿಂದೂ ಧರ್ಮದ ಬಗ್ಗೆ ಆಗಲಿ ಅವರು ತಮ್ಮ ವಿಚಾರಗಳನ್ನು ಮಂಡಿಸ್ತಾ ಹೋಗ್ತಾರೆ. ಇದರ ಜೊತೆಗೆ ರಾಧಾಕೃಷ್ಣನ್ ಅವರು ಶಿಕ್ಷಣ ಎಂದರೆ ಏನು, ಹಾಗಾದರೆ ಮಾನವ ಅನುಸರಿಸಬೇಕಾದಂತಹ ಮಾರ್ಗ ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅವರು ಏನು ಹೇಳಿದ್ರು, ಹಾಗಾದರೆ ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು
ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಶಿಕ್ಷಣ ಜೀವನದ ಅವಿಭಾಜ್ಯ ಅಂಗ ಆಗಿರಬೇಕು. ಅದು ಮಾನವನ ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ. ಒಬ್ಬ ಮನುಷ್ಯ ಪರಿಪೂರ್ಣ ಮನುಷ್ಯನಾಗಬೇಕು ಅಂತನ್ನೋದಾದರೆ ಅವನಿಗೆ ಶಿಕ್ಷಣ ಬೇಕು. ಅವನು ಸುಸಂಸ್ಕೃತ ವ್ಯಕ್ತಿ ಆಗಬೇಕು ಅಂತಂದರೆ ಅವನಿಗೆ ಶಿಕ್ಷಣ ಬೇಕು. ಇದು ನಿಜವಾದ ಶಿಕ್ಷಣ ಅಂತ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಇದರೊಂದಿಗೆ ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಅವರು ಅನುಸರಿಸಬೇಕಾದಂಥ ಮಾರ್ಗ ಜಗತ್ತಿನಲ್ಲಿ ಯಾವುದಾದರೂ ಇದ್ದರೆ ಅದು ಮಾನವತೆಯೇ ವಿಶ್ವ ಅನುಸರಿಸಬೇಕಾದಂಥ ಮಾರ್ಗ ಅಂತ ಹೇಳ್ತಾರೆ. ನಾವು ಕುವೆಂಪು ಅವರ ವಿಶ್ವ ಮಾನವ ದೃಷ್ಟಿ ಇದೆಯಲ್ಲ, ಆ ವಿಶ್ವ ಮಾನವ ದೃಷ್ಟಿಯಲ್ಲಿನೇ ರಾಧಾಕೃಷ್ಣನ್ ಅವರ ತತ್ವಗಳು ಈಗ ಜನಜನಿತವಾಗ್ತಾ ಇದ್ದಾವೆ ಎಂದು ತಮ್ಮ ನಿಲುವನ್ನು ಅವರು ವ್ಯಕ್ತಪಡಿಸ್ತಾರೆ. ಇದರೊಂದಿಗೆ ರಾಧಾಕೃಷ್ಣನ್ ಅವರನ್ನು ನೆಹರು ಅವರು ಮೆಚ್ಚಿದ ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ರಾಧಾಕೃಷ್ಣನ್ ಅವರ ಬಹುಮುಖ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ನೆಹರು ಅವರನ್ನು ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಿಸ್ತಾರೆ. ನೋಡ್ರಿ, ನಾವು ಪಠ್ಯಭಾಗದಲ್ಲಿ ಮೊದಲ ಭಾಗದಲ್ಲಿ ಪ್ರಾರಂಭ ಮಾಡೋದೇ ರಷ್ಯಾ ದೇಶದಿಂದ. ರಾಧಾಕೃಷ್ಣನ್ ಅವರಿಗೆ ಸ್ಟಾಲಿನ್ ಅವರು ಹೇಳಿರ್ತಕ್ಕಂಥ ಮಾತನ್ನೇ ನೆನಪಿಸ್ಕೊಳ್ತೇವೆ. ಇಲ್ಲಿ ನೆಹರು ಅವರು ಭಾರತದ ಮೊದಲ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಬಹುಮುಖ ಪ್ರತಿಭೆ ಉಳ್ಳಂತಹ ರಾಧಾಕೃಷ್ಣನ್ ಅವರನ್ನು ಮಾಸ್ಕೋ ಅಂದರೆ ರಷ್ಯಾ ದೇಶಕ್ಕೆ ರಾಯಭಾರಿಯಾಗಿ ನೇಮಕ ಮಾಡ್ತಾರೆ. ಹೀಗೆ ನೇಮಕ ಆದಂಥ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರ ಸ್ನೇಹ ಸೌಹಾರ್ದತೆಗಳ ಭೇಟಿ ಫಲಪ್ರದವಾಗಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಸಿತು. ಎರಡೂ ದೇಶಗಳ ನಡುವೆ ಪರಸ್ಪರ ಸ್ನೇಹ ಮತ್ತು ಸೌಹಾರ್ದತೆಗೆ ಕಾರಣ ಆಗುತ್ತೆ. ಈ ಎಲ್ಲ ಕೆಲಸಕ್ಕೆ ಮುಖ್ಯವಾದಂಥ ಕಾರಣರಾದವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು. ಇದರಿಂದ ಸಂತೋಷಗೊಂಡಂತಹ ನೆಹರು ಅವರು ರಾಧಾಕೃಷ್ಣನ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಅವರನ್ನು ಮೆಚ್ಚಿ ಪ್ರಶಂಸಿಸ್ತಾರೆ. ಅವರನ್ನು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ನೇಮಕನೂ ಮಾಡ್ತಾರೆ. ಇನ್ನು ಉಪರಾಷ್ಟ್ರಪತಿಯಾಗಿ ಹಾಗೂ ರಾಷ್ಟ್ರಪತಿಯಾಗಿ ರಾಧಾಕೃಷ್ಣನ್ ಅವರ ಸೇವೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅನಂತರ ಇವರನ್ನು ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡಲಾಯಿತು. ಮೊಟ್ಟ ಮೊದಲ ಉಪರಾಷ್ಟ್ರಪತಿಯಾಗಿ ನೇಮಕ ಆಗ್ತಾರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು. 2 ಬಾರಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಕ್ಕೆ ಅನುಪಮ ಸೇವೆ ಸಲ್ಲಿಸಿದರು. 2 ಬಾರಿ ನಾಮಕರಣ ಆಗ್ತಾರೆ ಉಪರಾಷ್ಟ್ರಪತಿಯಾಗಿ. 2 ಬಾರಿ ನಾಮಕರಣ ಆದರೂ ಕೂಡ 2 ಬಾರಿನೂ ಕೂಡ ಈ ದೇಶಕ್ಕೆ ಉತ್ತಮವಾದಂತಹ ಅನುಪಮವಾದಂತಹ ಎನೆ ಇಲ್ಲದಂತಹ ಸೇವೆಯನ್ನು ರಾಧಾಕೃಷ್ಣನ್ ಅವರು ಸಲ್ಲಿಸ್ತಾರೆ. ಅದರ ಆಧಾರದ ಮೇಲೇ ಇರಬಹುದೋ ಏನೋ ಅವರನ್ನು ಮುಂದಿನ ಅವಧಿಯಲ್ಲಿ ರಾಷ್ಟ್ರಪತಿಯಾಗಿ ನೇಮಕ ಮಾಡಿರ್ಬೋದು. ಇವರು ಉಪರಾಷ್ಟ್ರಪತಿ ಆದಂತಹ ಸಂದರ್ಭದಲ್ಲಿ ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಯಶಸ್ವಿ ಆಗ್ತಾರೆ. ಬರೀ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನಲ್ಲ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಶಾಂತಿಯೇ ಮೂಲ ಮಂತ್ರ ಎನ್ನುವುದನ್ನು ಹೇಳಿಕೊಡೋದಿದೆಯಲ್ಲ, ಅದು ಕೇವಲ ಇಂತಹ ದಾರ್ಶನಿಕರಿಗೆ, ಇಂತಹ ತತ್ವಜ್ಞಾನಿಗಳಿಗೆ, ಇಂತಹ ಸೌಜನ್ಯದ ನಡೆಯನ್ನು ಹೊಂದಿರುವಂತಹ ರಾಧಾಕೃಷ್ಣನ್ ಅವರಿಗೆ ಮಾತ್ರ ಸಾಧ್ಯ ಅನ್ನೋದನ್ನು ವಿದ್ಯಾರ್ಥಿಗಳೇ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದಾದ ಮೇಲೆ ಇವರ ಪ್ರವಾಸದ ಉದ್ದೇಶ ಭಾರತೀಯ ಜೀವನವನ್ನು, ಸಂಸ್ಕೃತಿಯನ್ನು, ಚಿಂತನೆಯನ್ನು ಮತ್ತು ಮಾನವ ಧರ್ಮವನ್ನು ಪ್ರಚಾರ ಮಾಡುವುದಾದ್ದರಿಂದ ವಿಶ್ವದ ಬುದ್ಧಿವಂತರ ಮೆಚ್ಚುಗೆ ಗಳಿಸಿದರು. ಇವ್ರು ಹೇಳುವಂತಹ ಮಾರ್ಗಗಳಿದ್ವಲ್ಲ, ಇವ್ರು ಹೇಳುವಂಥ ಚಿಂತನೆಗಳಿದ್ವಲ್ಲ, ಇವ್ರು ಹೇಳುವಂತಹ ಜೀವನ ಕ್ರಮಗಳಿದ್ವಲ್ಲ, ಇವ್ರು ಹೇಳುವಂತಹ ಮಾನವ ಧರ್ಮ ಇತ್ತಲ್ಲ, ಅದು ಜಗತ್ತಿನ ಬುದ್ಧಿವಂತರು ಅಂತೇನಿರ್ತಾರಲ್ಲ ಅವ್ರ ಮೆಚ್ಚುಗೆಗೆ ಕಾರಣ ಆಗತ್ತೆ. ವಿಶ್ವದೆಲ್ಲೆಡೆಗಳಿಂದ ಶ್ಲಾಘಿಸಲ್ಪಟ್ಟ ಇವರನ್ನು ಪದವಿ ಹಾಗೂ ಹುದ್ದೆ ಅನಾಯಾಸವಾಗಿ ಹಂತ ಹಂತವಾಗಿ ಅರಸಿ ಬಂದವು. ನೋಡಿ, ಒಬ್ಬ ಶಿಕ್ಷಕ ಇದ್ದಂತಹ ವ್ಯಕ್ತಿ ರಾಷ್ಟ್ರಪತಿ ಹುದ್ದೆಗೆ ಇರೋ ತನಕ ಕೆಲಸ ಮಾಡೋದು ಅಂತಂದರೆ ಅದು ಸಾಮಾನ್ಯದ ಕೆಲಸ ಆಗಿರಲಿಲ್ಲ. ಹಾಗಾಗಿ ಅವರಲ್ಲಿರುವಂಥ ಜ್ಞಾನ ಅವರನ್ನು ಉನ್ನತ ಹುದ್ದೆಗೆ ಏರಿಸೋದಕ್ಕೆ ಕಾರಣ ಆಯಿತು. ಉಪರಾಷ್ಟ್ರಪತಿ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಅನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ನಾಮಕರಣ ಮಾಡಲಾಯಿತು. ಈ ರಾಷ್ಟ್ರಪತಿ ಆದಮೇಲೆ ಆಗ ಇವರು ತಿಂಗಳ ವೇತನ ಇತ್ತಲ್ಲ 10,000 ರೂಪಾಯಿಗಳು ಬರ್ತಾ ಇತ್ತು. ಆ 10,000 ರೂಪಾಯಿ ವೇತನದಲ್ಲಿ 7,500 ರೂಪಾಯಿಯನ್ನು
ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಹಾಕ್ತಾ ಇದ್ರು, ಉಳಿದ 2,500 ರೂಪಾಯಿಯನ್ನು ಮಾತ್ರ ತಾವು ಇಟ್ಕೊಳ್ತಾ ಇದ್ರು. ಅಂದರೆ ಮೊದಲು ದೇಶ ಅನಂತರ ನಾನು ಅಂತಕ್ಕಂಥ ಭಾವನೆ ರಾಧಾಕೃಷ್ಣನ್ ಅವರಲ್ಲಿತ್ತು. ಹಾಗಾಗಿ ನೋಡ್ರಿ, ಅವರಿಗೆ ಬರುವಂತಹ ವೇತನದಲ್ಲಿ 75% ಈ ದೇಶದ ಒಳಿತಿಗಾಗಿ ನೀಡ್ತಾ ಇದ್ರು ಅಂತಂದರೆ ರಾಧಾಕೃಷ್ಣನ್ ಅವರಲ್ಲಿ ಒಂದು ಒಳ್ಳೆಯ ಗುಣ ಎದ್ದು ಕಾಣೋದೇ ಈ ಕಾರಣಕ್ಕಾಗಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದ್ದು ಉತ್ತಮ ಮೌಲ್ಯಗಳನ್ನು, ಆದರ್ಶಗಳನ್ನು ಅಲ್ವಾ. ಆ ಆದರ್ಶಗಳನ್ನು ಕೊಡುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಬೇಗನೆ ನಮ್ಮಲ್ಲಿ ಅಳವಡಿಸ್ಕೊಂಡು ಬಿಟ್ಟರೆ ನಾವು ಕೂಡ ದೊಡ್ಡ ವ್ಯಕ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಮತ್ತು ಇಷ್ಟೆಲ್ಲ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಂದರೆ ಇವರಿಗೆ ಪ್ರಶಸ್ತಿಗಳು ಬಂದಿರಬೇಕಲ್ವಾ? ಬಂದಿದ್ದಾವೆ, ಖಂಡಿತವಾಗಿಯೂ ಬಂದಿದ್ದಾವೆ. ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. 1954ರಲ್ಲಿ ರಾಧಾಕೃಷ್ಣನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಆಮೇಲೆ ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು. ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡುತ್ತೆ. ಜೊತೆಗೇ ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಇವರು ಪಾತ್ರರಾಗ್ತಾರೆ. ಈ ಎಲ್ಲ ಬಿರುದುಗಳು, ಪ್ರಶಸ್ತಿಗಳು ಇವು ಸುಮ್ಮನೆ ಬರುವಂಥವಲ್ಲ. ಇವತ್ತರ ಹಿಂದೆ ಪರಿಶ್ರಮ ಇದೆ, ಇವತ್ತರ ಹಿಂದೆ ಅಧ್ಯಯನ ಇದೆ, ಇವತ್ತರ ಹಿಂದೆ ಶಿಕ್ಷಣ ಇದೆ, ಈ ದೇಶಕ್ಕೆ ಸಲ್ಲಿಸಿದಂಥ ಸೇವೆ ಇದೆ. ಈ ಎಲ್ಲ ಸೇವೆಗಳ ಆಧಾರದ ಮೇಲೆ ಇಂಥ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು. ಅವರ ಜನ್ಮದಿನವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ 1962ರಲ್ಲಿ ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಭಾರತ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಸೆಪ್ಟೆಂಬರ್ 5 ಎಲ್ಲಿಂದ ಅಂತಂದರೆ 1962ರಿಂದ ಸೆಪ್ಟೆಂಬರ್ 5ನೇ ತಾರೀಕು ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭಿಸಲಾಯಿತು. ಇದರ ಆಧಾರದ ಮೇಲೆ ಇಂದಿಗೂ ನಾವು ಪ್ರತಿ ವರ್ಷವೂ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 5ರಂದು ಆಚರಣೆ ಮಾಡ್ತೇವೆ. ಹಾಗಾದರೆ ಈ ರಾಧಾಕೃಷ್ಣನ್ ಅವರನ್ನು ನೋಡ್ಬೇಕನ್ಸುತ್ತಲ್ಲ, ಹೇಗಿರ್ಬೋದು ಮನುಷ್ಯ ಆತ? ಏನು ಬಣ್ಣದ ಎಲ್ಲ ದೇಶಗಳನ್ನು ತಿರುಗಾಡಿದ್ದಾರೆ, ಬಣ್ಣದ ಬಟ್ಟೆಗಳನ್ನು ಹಾಕೊಂಡೆಲ್ಲ ಅಡ್ಡಾಡಿರ್ಬೋದಲ್ಲ ಅಂತ ಅನಿಸಿರ್ಬೋದು. ಹಾಗೇನಿಲ್ಲ. ಎಷ್ಟು ನಿರಾಡಂಬರ ಗೊತ್ತೇನು ರಾಧಾಕೃಷ್ಣನ್ ಅವರು. ಅವ್ರ ವೇಷಭೂಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಎತ್ತರವಾದ ನಿಲುವು, ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪ ಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯ ಒಳಹೋಗುವಂತಿರುವ ಕಣ್ಣನೋಟ, ಮುಗುಳು ನಗೆಯ ಸುಳಿವು ಇವು ಭಾರತೀಯರಿಗೆಲ್ಲರಿಗೂ ಪರಿಚಿತ. ಈ ವೇಷಭೂಷಣಗಳನ್ನು ನೋಡಿದರೆ ಸಾಕು, ಇವರು ಬೇರೆ ಯಾರೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತ ಯಾವುದೇ ಭಾರತೀಯ ಒಪ್ಪಿಕೊಂಡಿರುವಂತಹ ವ್ಯಕ್ತಿ ಅಂತಂದರೆ ಅದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮಾತ್ರ. ಪ್ರಪಂಚದ ಪ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು. ಅವರು ಅವರಲ್ಲಿರುವಂತಹ ಈ ವೇಷಭೂಷಣಗಳು ಇದ್ದು ಅಲ್ಲ, ಅವು ಎಂದಿಗೂ ಬದಲಾವಣೆ ಆಗಲೇ ಇಲ್ಲ. ಅದೇ ಪಂಚೆ, ಅದೇ ರೇಷ್ಮೆ ನಿಲುವಂಗಿ, ಅದೇ ರುಮಾಲು, ಅವ್ರ ಕಣ್ಣು ನೋಟ ಹಾಗಿತ್ತು. ಮತ್ತು ಯಾವುದೇ ಸಮಸ್ಯೆಯನ್ನು ಸುದೀರ್ಘವಾಗಿ ಅಧ್ಯಯನವನ್ನು ಮಾಡಲಾರದೆ ಒಪ್ಪಿಕೊಳ್ಳಲಾರದಂತಹ ರೀತಿ ಇತ್ತಲ್ಲ, ಅದು ರಾಧಾಕೃಷ್ಣನ್ ಅವರಿಗೆ ಒಪ್ಪಿತವಾಗಿತ್ತು. ಇನ್ನು ರಾಧಾಕೃಷ್ಣನ್ ಕೇವಲ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಶಿಕ್ಷಕ, ತತ್ವಜ್ಞಾನಿ, ದಾರ್ಶನಿಕ ಅಷ್ಟೇ ಅಲ್ಲ, ಒಬ್ಬ ದೊಡ್ಡ ಲೇಖಕರಾಗಿದ್ದರು. ಅವರು ಅನೇಕ ಕೃತಿಗಳನ್ನು ಬರೀತಾರೆ. ರಾಧಾಕೃಷ್ಣನ್ ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ, ತತ್ವಜ್ಞಾನ, ತತ್ವಶಾಸ್ತ್ರ, ಮನಃಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳನ್ನು ಬರೀತಾರೆ. ಆ ಕೃತಿಗಳನ್ನು ನೋಡೋದಾದರೆ ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್, ಆ್ಯಂಡ್ ಐಡಿಯಾಲಜಿಸ್ಟ್ ವ್ಯೂ ಆಫ್ ಲೈಫ್, ಈಸ್ಟ್ ಆ್ಯಂಡ್ ವೆಸ್ಟ್ ಇನ್ ರಿಲಿಜನ್, ಕಾಂಟೆಂಪರರಿ ಇಂಡಿಯನ್ ಫಿಲಾಸಫಿ, ಇವು ಅವರ ಪ್ರಮುಖ ಕೃತಿಗಳು. ನೀವು ಇಲ್ಲೊಂದಿಷ್ಟು ಕೃತಿಗಳನ್ನು ನಾವು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಆ ಚಿತ್ರದಲ್ಲಿ ಕಾಣುವಂತಹ ಕೃತಿಗಳನ್ನು ಒಂದು ಸಾರಿ ನೋಡಿ. ಜೊತೆಗೆ ಎಲ್ಲಾದರೂ ನಿಮಗೆ ರಾಧಾಕೃಷ್ಣನ್ ಅವರ ಬಗ್ಗೆ ಕೃತಿಗಳು ಸಿಕ್ಕು ಅಂತಂದರೆ ಅವುಗಳನ್ನು ಖಂಡಿತವಾಗಿಯೂ ನೀವು ಓದಲೇಬೇಕು. ರಾಧಾಕೃಷ್ಣನ್ ಹಾಗಿದ್ದಂತಹ ವ್ಯಕ್ತಿ. ಇನ್ನು
ರಾಧಾಕೃಷ್ಣನವರು ಕೃತಿಗಳನ್ನು ಬರೆದಿದ್ದರಿಂದಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿಂದಾಗಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಸಿಕ್ಕಿತು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಕೂಡ ಅವರು ಭಾಜನರಾದರು. ಆದರೆ 1975 ಇದೆಯಲ್ಲ, ಈ ದೇಶಕ್ಕೆ ತುಂಬಲಾರದ ನಷ್ಟ ಆಗಿಬಿಡ್ತು. ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲಿರಿದ ಮಹಾನ್ ನಾಯಕ ಕ್ರಿಸ್ತಶಕ 1975ರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಅವರ ವಿದ್ಯಾರ್ಜನೆಯ ಜೊತೆಗೆ ಅಪಾರ ಲೋಕಾನುಭವ, ಜೀವನಾನುಭವ ಪಡೆದವರು. ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ದರು, ಮಹಾನ್ ತತ್ವಜ್ಞಾನಿಯಾಗಿದ್ದರು, ಮಹಾನ್ ಮಾನವತಾವಾದಿಯಾಗಿದ್ದರು. ಹೀಗೆ ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾಗಿದ್ದರು ರಾಧಾಕೃಷ್ಣನ್. ಹಾಗಾಗಿ ರಾಧಾಕೃಷ್ಣನ್ ಭಾರತ ದೇಶ ಮರೆಯಲಾರದಂತಹ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ನೆನೆಸಿಕೊಳ್ಳೋದಂದ್ರೆ ಒಂದು ರೀತಿಯಂತಹ ಮನುಷ್ಯಗೆ ಸಮಾಧಾನ ಆಗುತ್ತೆ. ಹಾಗಾಗಿ ರಾಧಾಕೃಷ್ಣನ್ ಎಲ್ಲರಿಗಿಂತಲೂ ವಿಭಿನ್ನವಾಗಿ, ಎಲ್ಲರಿಗಿಂತಲೂ ಮೇಲ್ಪಂಕ್ತಿಯಲ್ಲಿ ನಿಲ್ಲುವಂತಹ ವ್ಯಕ್ತಿ ಆಗಿಬಿಡ್ತಾರೆ. ಈ ರಾಧಾಕೃಷ್ಣನ್ ಅವರ ಜೀವನ ಚರಿತ್ರೆಯೇ ಅಂಥದ್ದು. ಬಡತನದಲ್ಲಿದ್ದರು, ಬಡತನವನ್ನು ದೂರ ಸರಿಸಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಏರ್ತಾ ಬಂದರು. ಜಗತ್ತಿನಲ್ಲೆಲ್ಲ ಭಾರತವನ್ನು ಪ್ರಚಾರ ಮಾಡಿದರು. ಭಾರತವನ್ನು ಪ್ರಚಾರ ಮಾಡುವುದರ ಜೊತೆಗೇ ಜಗತ್ತಿಗೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಂಥವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಖಂಡಿತವಾಗಿ ಈ ಪಾಠವನ್ನು ಬಿಟ್ಟೂ ಬಿಡದೆ ನೀವು ಓದಿ, ಇದು ನಿಮಗೆ ಬಹಳ ಉಪಯುಕ್ತ ಆಗುತ್ತೆ. ಇದರೊಂದಿಗೆ ಜಗತ್ತಿನಲ್ಲಿರುವಂತಹ ಇಂಥ ಶ್ರೇಷ್ಠ ವ್ಯಕ್ತಿಗಳು, ಭಾರತದಲ್ಲಿರುವಂತಹ ಇಂಥ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಿ ಮಕ್ಕಳೇ. ಒಳ್ಳೆಯದಾಗಲಿ. ಇವತ್ತಿಗೆ ಈ ಪಾಠವನ್ನು ಮುಗಿಸೋಣ. ಇವತ್ತಿನ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳ ಮುಂದುವರಿದ ಭಾಗವನ್ನು ಹೇಳ್ತೀನಿ. ಅದರಲ್ಲಿ ಒಂದೇ ಒಂದು ಸಂಧಿ ಯಾವುದು ಅಂತಂದರೆ ಶುತ್ವ ಸಂಧಿ. ಆ ಶುತ್ವ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಶ, ಚ, ಛ, ಜ, ಝ, ಯ ಈ 6 ಅಕ್ಷರಗಳನ್ನು ಶ್ಚು ಎಂಬ ಸಂಜ್ಞೆಯಿಂದ ಕರೆಯಲಾಗಿದೆ. ಶ್ಚು ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಗಳೇ ಚ್ಯುತ್ವ ಸಂಧಿ. ಇಲ್ಲೊಂದು ವಾಕ್ಯ ಇದೆ ಮಕ್ಕಳೇ, ಮಾನವನಿಗೆ ಮನಃಶುದ್ಧಿ ಇರಬೇಕು. ಇಲ್ಲಿ ಮನಃಶುದ್ಧಿ ಅನ್ನೋ ಪದವನ್ನು ತೆಗೆದುಕೊಳ್ಳೋಣ. ಈ ವಾಕ್ಯದಲ್ಲಿರುವಂತಹ ಮನಃಶುದ್ಧಿಯನ್ನು ಬಿಡಿಸಿ ನೋಡೋಣ. ಅದು ಹೇಗೆ ಆಗುತ್ತೆ ಅಂತಂದರೆ, ಮನಸ್ ಅಧಿಕ್ ಶುದ್ಧಿ ಮನಃಶುದ್ಧಿ. ನೋಡ್ರಿ, ಸಂಧಿಯನ್ನು ಬಿಡಿಸಿದಾಗ ಸಕಾರ ಬಂತು, ಸಂಧಿಯನ್ನು ಮಾಡಿದಾಗ ಶಕಾರ 2 ಸಾರಿ ಬರುತ್ತೆ. ಶಕಾರ ನೋಡ್ರಿ, ಉತ್ತರ ಪದದ ಆದಿಯಲ್ಲಿ ಶಕಾರ ಇದೆ, ಪೂರ್ವ ಪದದ ಅಂತ್ಯದಲ್ಲಿ ಸಕಾರ ಇದೆ. ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂತಹ ಸಕಾರದ ಬದಲಾಗಿ ಶಕಾರ ಆದೇಶ ಆಗೋದಕ್ಕೆ ಚ್ಯುತ್ವ ಸಂಧಿ ಅಂತ ಕರೀತಾರೆ. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಅಂದರೆ ಆ ಒಂದು ಸಂಧಿಯನ್ನು ಬಿಡಿಸಿದನಲ್ಲ, ಅಲ್ಲಿ ಮನಸ್ ಅಧಿಕ್ ಶುದ್ಧಿ, ಆ ಸಂಧಿಯನ್ನು ಬಿಡಿಸಿದಾಗ ಅಲ್ಲಿ ಏನಿದೆ, ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರಕ್ಕೆ ಪರಪದದ ಆದಿಯಲ್ಲಿರುವ ಶಕಾರ ಪರವಾಗಿದೆ. ಸಂಧಿಯಾದಾಗ ಪೂರ್ವ ಪದದ ಅಂತ್ಯದ ಸಕಾರಕ್ಕೆ ಶಕಾರ ಆದೇಶವಾಗಿ ಬಂದಿರುವುದು. ಸೂತ್ರ ಹೀಗಿದೆ ಮಕ್ಕಳೇ, ಸಕಾರ ಥ ವರ್ಗಗಳಿಗೆ ಶಕಾರ ಚ ವರ್ಗಗಳು ಅಂದರೆ ಶು ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧಿಗಳೇ ಶುತ್ವ ಸಂಧಿ. ನೋಡ್ರಿ, ಸ ಕ ಶ ಬರಬೇಕು. ತ ವರ್ಗಗಳಂದ್ರೆ ತ ಥ ದ ದ ನ ಇವೆಲ್ಲವೂ ತ ವರ್ಗಗಳು. ಈ ತ ವರ್ಗಗಳಿಗೆ ಛ ವರ್ಗಗಳು ಬರಬೇಕು. ಛ ವರ್ಗಗಳು ಅಂತಂದರೆ ಛ ಛ ಜ ಝ ಯ ಈ ಎಲ್ಲ ಛ ಛ ಜ ಜ ಅನ್ನುವಂತಹ ಛ ವರ್ಗಗಳು ಇವು ಆದೇಶವಾಗಿ ಬರಬೇಕು. ಹೀಗೆ ಬಂದರೆ ಅದು ಏನು ಅನಿಸ್ಕೊಳ್ಳುತ್ತೆ ಅಂತಂದರೆ ಚ್ಯುತ್ವ ಸಂಧಿ ಅನಿಸ್ಕೊಳ್ಳುತ್ತೆ. ಇಲ್ಲೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ, ಉದಾಹರಣೆಗಳನ್ನು ನೋಡಿ ಮಕ್ಕಳೇ. ಪಯಶಯನ ಅಂತ ಒಂದು ಪದ ಇದೆ, ಅದನ್ನು ಬಿಡಿಸಿ ಬರೆದಾಗ ಅದು ಏನಾಗುತ್ತೆ, ಪಯಸ್ ಅಧಿಕ್ ಶಯನ ಪಯಶಯನ, ಸಕಾರಕ್ಕೆ ಶಕಾರ. ಇಲ್ಲೊಂದು ಶರತ್ಚಂದ್ರ ಇದೆ, ಶರತ್ಚಂದ್ರವನ್ನು ಬಿಡಿಸುವಾಗ ಅದು ಹೀಗಾಗತ್ತೆ, ಶರತ್ ಅಧಿಕ್ ಚಂದ್ರ ಶರತ್ಚಂದ್ರ. ನೋಡ್ರಿ, ತಕಾರಕ್ಕೆ ಚಕಾರ ಬಂತು. ಹೀಗೆ ಸಕಾರಕ್ಕೆ ಶಕಾರ, ತ ವರ್ಗಗಳಿಗೆ ಚ ವರ್ಗಗಳು ಆದೇಶವಾಗಿ ಬರುವಂತಹ ಸಂಧಿಯೇ ಚ್ಯುತ್ವ ಸಂಧಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಮುಂದಿನ ಭಾಗ ಏನು ಅಂತಂದರೆ ಸಮಾಸದ ಮುಂದುವರಿದ ಭಾಗ. ಈಗಾಗಲೇ ನೀವು ಹಿಂದಿನ ಅವಧಿಗಳಲ್ಲಿ ಏನು ಮಾಡಿದಿರಿ ಅಂತಂದರೆ ಸಮಾಸವನ್ನು 7 ಸಮಾಸಗಳನ್ನು ನೋಡಿದಿರಿ. ಇದು ಕೊನೆಯ ಸಮಾಸ ಯಾವುದು ಅಂತಂದರೆ ಬಹುರ್ವಿಹಿ ಸಮಾಸ. ಬಹುರ್ವಿಹಿ ಸಮಾಸ ಏನು ಹೇಳುತ್ತೆ, ಇದು ಪರಪದ ಮತ್ತು ಉತ್ತರ ಪದ ಆಗಲಿ ಮುಖ್ಯ ಆಗಿರೋದಿಲ್ಲ, ಬೇರೊಂದು ಪದ ಮುಖ್ಯ ಆಗಿರುತ್ತೆ. ಹೇಗೆ, ಮುಕ್ಕಣ್ಣ ಅಂತಿದೆ, ಮುಕ್ಕಣ್ಣ ಅಂತ ಪದ. ಮುಕ್ಕಣ್ಣ ಅಂತ ಯಾರನ್ನು ಕರೀತಾರೆ, ಶಿವನನ್ನು ಕರೀತಾರೆ. ಈ ಮುಕ್ಕಣ್ಣ ಪದವನ್ನು ಹೇಗೆ ಬಿಡಿಸೋದು ಹಾಗಾದರೆ, 3 ಕಣ್ಣು ಉಳ್ಳವನು ಅವನು
ಮುಕ್ಕಣ್ಣ. ಹಾಗಾದರೆ ಮುಕ್ಕಣ್ಣ ಅಂದರೆ ಯಾರು? ಶಿವ. ಈ ಶಿವ ಅನ್ನೋ ಅರ್ಥನೇ ಪ್ರಧಾನ. ಇಲ್ಲೊಂದಿಷ್ಟು ಅವರು ಹೇಳ್ತಾರೆ, ಈ ಪದಗಳಲ್ಲಿ ಪೂರ್ವ ಪದದ ಅರ್ಥವಾಗಲಿ ಪರಪದದ ಅರ್ಥವಾಗಲಿ ಪ್ರಧಾನವಾಗಿಲ್ಲದೆ ಬೇರೊಂದು ಪದವಾದ ಶಿವಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅಂತಹ ಸಮಾಸವನ್ನು ಬಹುರ್ವಿಹಿ ಸಮಾಸ ಎಂದು ಕರೆಯುತ್ತೇವೆ. ಹಾಗಾದರೆ ಸರಿಯಾಗಿ ನಾವು ಇದರ ಸೂತ್ರ ಏನು ಹೇಳುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ಬಹುರ್ವಿಹಿ ಸಮಾಸ. ಇಲ್ಲೊಂದಿಷ್ಟು ಉದಾಹರಣೆಗಳನ್ನು ನಿಮಗಾಗಿ ಕೊಟ್ಟಿದ್ದೀನಿ. ಈಗ ರಸಪ್ರಶ್ನೆಯನ್ನು ಮಾಡೋಣ. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ? ನಿಮಗೆ ಉತ್ತರ ನೇರವಾಗಿಯೇ ಗೊತ್ತಿದೆ, ಆದರೂ ಕೂಡ ನಾನು ನಿಮಗೆ ಆಯ್ಕೆಗಳನ್ನು ಕೊಡ್ತೀನಿ. ಆಯ್ಕೆಗಳನ್ನು ನೋಡಿ. ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ, ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ, ವಿಜ್ಞಾನಿಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ, ಸೇನಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಯಾವುದು ಇದರಲ್ಲಿ ಸರಿ? ಹೌದು, ನೀವು ಅಂದುಕೊಂಡಂತೆ ಶಿಕ್ಷಕರ ದಿನಾಚರಣೆ ಸರಿಯಾದ ಉತ್ತರ. ಗೃಹಪಾಠವನ್ನು ನೀಡೋದು. ಈ ಗೃಹಪಾಠದಲ್ಲಿ ಏನು ಕೊಡ್ತೀನಿ ನೋಡ್ರಿ. ಶಿಕ್ಷಕರಿಗೆ ತೋರಿಸಿ. ಒಳ್ಳೆಯದಾಗಲಿ ಮಕ್ಕಳೇ. ಇದುವರೆಗೂ ಪಾಠವನ್ನು ಕೇಳಿದ್ದಕ್ಕೆ ಮತ್ತು ಈ ಪಾಠವನ್ನು ನಿಮ್ಮ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು.